12 ರಾಶಿಗಳಲ್ಲಿ ಅತಿ ಹೆಚ್ಚು ಕಷ್ಟ ಅನುಭವಿಸುವ ರಾಶಿಯೆಂದರೆ ಅದು ಮಕರ ರಾಶಿಯೆಂದರೆ ತಪ್ಪಾಗಲಾರದು. ಬಾಲ್ಯದಿಂದಲೇ ಜವಾಬ್ದಾರಿ, ಯೌವನದಲ್ಲಿ ಸೋಲು, ನಂಬಿದವರಿಂದಲೇ ಮೋಸ. ಮಕರ ರಾಶಿಯವರ ಜೀವನ ಯಾಕೆ ಒಂದು ಯುದ್ಧದಂತಿದೆ ಗೊತ್ತಾ? ಇದರ ಹಿಂದೆ ಶನಿ ಮಹಾತ್ಮನ ಒಂದು ದೊಡ್ಡ ಉದ್ದೇಶವಿದೆ. ಅದೇನು ಅಂತ ತಿಳ್ಕೊಂಡ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಜಗತ್ತಿನಲ್ಲಿ ಕೋಟ್ಯಂತರ ಜನರಿದ್ದಾರೆ, 12 ರಾಶಿಗಳಿವೆ. ಆದರೆ ಮಕರ ರಾಶಿಯವರ ಜೀವನದ ಕಥೆಯೇ ಒಂದು ವಿಚಿತ್ರ ಮತ್ತು ವಿಶೇಷ. ನೀವು ಮಕರ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಮಕರ ರಾಶಿಯವರಿದ್ದರೆ ಈ ಮಾತುಗಳು ನಿಮಗೆ ಖಂಡಿತವಾಗಿಯೂ ಕನ್ನಡಿ ಹಿಡಿದಂತೆ ಅನ್ನಿಸುತ್ತದೆ. ಅನೇಕ ಬಾರಿ ನೀವು ಆಕಾಶದ ಕಡೆ ಮುಖ ಮಾಡಿ, ದೇವರೇ, ನನಗೇಕೆ ಇಷ್ಟೊಂದು ಪರೀಕ್ಷೆ, ನಾನು ಮಾಡಿದ ತಪ್ಪಾದರೂ ಏನು, ಎಲ್ಲರಿಗೂ ಸುಲಭವಾಗಿ ಸಿಗುವ ಯಶಸ್ಸು, ನೆಮ್ಮದಿ ನನಗೇಕೆ ಮರೀಚಿಕೆಯಾಗಿದೆ ಎಂದು ಕಣ್ಣೀರು ಹಾಕಿರಬಹುದು. ಹೌದು, ಮಕರ ರಾಶಿಯವರು ಜೀವನದಲ್ಲಿ ಪಡುವಷ್ಟು ಕಷ್ಟ ಬಹುಶಃ ಬೇರೆ ಯಾವ ರಾಶಿಯವರು ಪಡುವುದಿಲ್ಲ ಎಂದರೆ ತಪ್ಪಾಗಲಾರದು. ಆದರೆ ಈ ಕಷ್ಟಗಳ ಹಿಂದೆ ಒಂದು ಬಲವಾದ ಕಾರಣವಿದೆ, ಮತ್ತು ಆ ಕಾರಣವೇ ನಿಮ್ಮನ್ನು ಜಗತ್ತಿನ ಇತರೆಲ್ಲರಿಗಿಂತ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ಬದುಕಿನ ನೈಜ ಪುಟಗಳನ್ನು ತೆರೆಯೋಣ. ಅವರು ಯಾಕೆ ಇಷ್ಟು ಕಷ್ಟಪಡುತ್ತಾರೆ ಮತ್ತು ಅಂತಿಮವಾಗಿ ಅವರು ಹೇಗೆ ಗೆಲ್ಲುತ್ತಾರೆ ಎಂಬುದನ್ನು ನೋಡೋಣ. ಮಕರ ರಾಶಿಯವರ ಕಷ್ಟಗಳ ಮೂಲವನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಮೊದಲು ನಾವು ನಿಮ್ಮ ರಾಶ್ಯಾಧಿಪತಿಯನ್ನು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ರಾಶಿಯ ಒಡೆಯ ಶನಿ ಮಹಾತ್ಮ. ಜ್ಯೋತಿಷ್ಯದಲ್ಲಿ ಶನಿಯನ್ನು ಕರ್ಮಫಲದಾತ ಎಂದು ಕರೆಯುತ್ತಾರೆ. ಶನಿಯು ಕಠಿಣ ಪರಿಶ್ರಮ, ಶಿಸ್ತು ಮತ್ತು ನ್ಯಾಯದ ಸಂಕೇತ. ಬೇರೆ ರಾಶಿಯವರಿಗೆ ಅದೃಷ್ಟ ಎನ್ನುವುದು ಲಾಟರಿಯಂತೆ ಸಿಗಬಹುದು, ಆದರೆ ಮಕರ ರಾಶಿಯವರಿಗೆ ಅದೃಷ್ಟ ಎನ್ನುವುದು ಅವರು ಸುರಿಸುವ ಬೆವರಿನಲ್ಲಿ ಮಾತ್ರ ಅಡಗಿರುತ್ತದೆ. ಶನಿ ಮಹಾತ್ಮನು ತನ್ನ ಪ್ರಿಯ ರಾಶಿಯಾದ ಮಕರ ರಾಶಿಯವರಿಗೆ ಎಂದಿಗೂ ಸುಲಭದ ಹಾದಿಯನ್ನು ತೋರಿಸುವುದಿಲ್ಲ. ಹೇಗೆ ಒಂದು ಕಲ್ಲಿದ್ದಲು ಅತಿಯಾದ ಒತ್ತಡ ಮತ್ತು ಶಾಖವನ್ನು ತಡೆದುಕೊಂಡ ನಂತರವೇ ವಜ್ರವಾಗಿ ಬದಲಾಗುತ್ತದೆಯೋ, ಹಾಗೆಯೇ ಶನಿಯು ಮಕರ ರಾಶಿಯವರಿಗೆ ಕಷ್ಟಗಳನ್ನು ಕೊಡುವುದು ಅವರನ್ನು ಮುರಿಯುವುದಕ್ಕಲ್ಲ, ಬದಲಾಗಿ ಅವರನ್ನು ವಜ್ರದಂತೆ ಹೊಳೆಯುವಂತೆ ಮಾಡುವುದಕ್ಕೆ. ಆದರೆ ಈ ಪ್ರಕ್ರಿಯೆ ತುಂಬಾನೇ ನೋವಿನಿಂದ ಕೂಡಿರುತ್ತದೆ. ನೀವು ಗಮನಿಸಿರಬಹುದು, ಮಕರ ರಾಶಿಯವರ ಬಾಲ್ಯ ಅಷ್ಟು ಸುಲಭವಾಗಿರುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಇವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಗಳು ಬಂದು ಬೀಳುತ್ತವೆ. ಇತರ ಮಕ್ಕಳು ಆಟವಾಡುತ್ತಾ ನಲಿಯುತ್ತಾ ಕಾಲ ಕಳೆಯುವ ವಯಸ್ಸಿನಲ್ಲಿ ಮಕರ ರಾಶಿಯವರು ಮನೆಯ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ಪೋಷಕರಿಗೆ ಆಸರೆಯಾಗಿ ನಿಲ್ಲುವ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಅವರು ದೈಹಿಕವಾಗಿ ಚಿಕ್ಕವರಾಗಿದ್ದರೂ ಮಾನಸಿಕವಾಗಿ ಪ್ರಬುದ್ಧರಾಗಿರುತ್ತಾರೆ. ಎಷ್ಟೋ ಮಕರ ರಾಶಿಯವರು ತಮ್ಮ ಆಸೆಗಳನ್ನು, ತಮ್ಮ ಕನಸುಗಳನ್ನು ಕುಟುಂಬದ ಸಲುವಾಗಿ ತ್ಯಾಗ ಮಾಡಿರುತ್ತಾರೆ. ನನ್ನ ಖುಷಿಗಿಂತ ನನ್ನ ಮನೆಯವರ ಖುಷಿ ಮುಖ್ಯ ಎಂಬ ಭಾವನೆ ಇವರ ರಕ್ತದಲ್ಲೇ ಬೆರೆತು ಹೋಗಿರುತ್ತದೆ. ಇದೇ ಕಾರಣಕ್ಕೆ ಇವರು ತಮ್ಮ ವಯಸ್ಸಿಗಿಂತಲೂ ಹಿರಿಯರಂತೆ ಕಾಣುತ್ತಾರೆ ಮತ್ತು ವರ್ತಿಸುತ್ತಾರೆ. ಜೀವನದ ಪಾಠಗಳನ್ನು ಇವರು ಶಾಲೆಯಲ್ಲಿ ಕಲಿಯುವುದಕ್ಕಿಂತ ಹೆಚ್ಚಾಗಿ ತಮ್ಮ ಕಷ್ಟದ ಸನ್ನಿವೇಶಗಳಿಂದಲೇ ಕಲಿಯುತ್ತಾರೆ. ಇನ್ನು ಇವರ ವೃತ್ತಿಜೀವನ ಮತ್ತು ಹಣಕಾಸಿನ ವಿಚಾರಕ್ಕೆ ಬರೋಣ. ಮಕರ ರಾಶಿಯವರು ಅತೀವ ಮಹತ್ವಾಕಾಂಕ್ಷಿಗಳು. ಅವರು ಆಕಾಶದ ಎತ್ತರಕ್ಕೆ ಏರಬೇಕೆಂಬ ಕನಸು ಕಾಣುತ್ತಾರೆ. ಆದರೆ ವಿಪರ್ಯಾಸವೆಂದರೆ ಇವರಿಗೆ ಸಿಗುವ ಪ್ರತಿಯೊಂದು ರೂಪಾಯಿಯೂ ಇವರ ಕಠಿಣ ಪರಿಶ್ರಮದ ಫಲವೇ ಹೊರತು ಅದೃಷ್ಟದಲ್ಲ. ಒಂದು ಕೆಲಸ ಆಗಲು ಬೇರೆಯವರಿಗೆ ಒಂದು ಪ್ರಯತ್ನ ಸಾಕು, ಆದರೆ ಮಕರ ರಾಶಿಯವರಿಗೆ ಅದೇ ಕೆಲಸವಾಗಲು 10 ಬಾರಿ ಪ್ರಯತ್ನಿಸಬೇಕಾಗುತ್ತದೆ. ಇವರು ಹಗಲು ರಾತ್ರಿ ದುಡಿಯುತ್ತಾರೆ, ರಕ್ತವನ್ನು ಬೆವರಾಗಿಸಿ ಕಷ್ಟಪಡುತ್ತಾರೆ. ಆದರೆ ಪ್ರತಿಫಲ ಸಿಗುವ ಸಮಯದಲ್ಲಿ ಮಾತ್ರ ಏನಾದರೊಂದು ಅಡೆತಡೆ ಬರುತ್ತದೆ. ಪ್ರಮೋಷನ್ ಸಿಗುವ ಸಮಯದಲ್ಲಿ ತೊಂದರೆ, ಬಿಸಿನೆಸ್ನಲ್ಲಿ ಇನ್ನೇನು ಲಾಭ ಬಂತು ಅನ್ನುವಾಗ ಹೊಸ ಸಮಸ್ಯೆ. ಹೀಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಎನ್ನುವ ಸ್ಥಿತಿ ಇವರದ್ದಾಗಿರುತ್ತದೆ. ಎಷ್ಟೋ ಬಾರಿ ಇವರು ತಮ್ಮ ಜೊತೆಗಿರುವವರನ್ನು ನೋಡುತ್ತಾರೆ. ಕಡಿಮೆ ಕೆಲಸ ಮಾಡಿ ಹೆಚ್ಚು ಗಳಿಸುವವರನ್ನು ಕಂಡು ನನ್ನ ಹಣೆಬರಹವೇ ಇಷ್ಟು ಎಂದು ನೊಂದುಕೊಳ್ಳುತ್ತಾರೆ. ಆದರೆ ಮಕರ ರಾಶಿಯವರ ಅತಿದೊಡ್ಡ ಹೋರಾಟವಿರುವುದು ಹೊರಗಿನ ಪ್ರಪಂಚದ ಜೊತೆಗಲ್ಲ, ಅದು ಅವರ ಭಾವನಾತ್ಮಕ ಪ್ರಪಂಚದ ಜೊತೆಗೆ. ಮಕರ ರಾಶಿಯವರನ್ನು ಹೊರಗಿನಿಂದ ನೋಡುವವರಿಗೆ ಇವರು ತುಂಬಾ ಕಠೋರ, ಗಂಭೀರ ಹಾಗೂ ಅಹಂಕಾರಿ ಎನಿಸಬಹುದು. ಆದರೆ ಸತ್ಯ ಅದಲ್ಲ. ಇವರು ತೆಂಗಿನಕಾಯಿಯಂತೆ ಹೊರಗೆ ಗಟ್ಟಿ ಆದರೆ ಒಳಗೆ ಮೃದು. ಇವರು ತಮ್ಮ ನೋವನ್ನು ಯಾರಿಗೂ ತೋರ್ಪಡಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. 1000 ನೋವಿದ್ದರೂ ತುಟಿಯ ಮೇಲೆ ನಗು ಇಟ್ಟುಕೊಂಡು ತಿರುಗುವ ಕಲೆ ಇವರಿಗೆ ಸಿದ್ಧಿಸಿದೆ. ರಾತ್ರಿ ಮನೆಯಲ್ಲಿ ಒಂಟಿಯಾಗಿ ಕಣ್ಣೀರು ಹಾಕುತ್ತಾರೆ, ಆದರೆ ಬೆಳಿಗ್ಗೆ ಎದ್ದ ಕೂಡಲೇ ಪ್ರಪಂಚಕ್ಕೆ ತಾವು ಎಷ್ಟು ಸ್ಟ್ರಾಂಗ್ ಎಂದು ತೋರಿಸುತ್ತಾರೆ. ಇವರ ಈ ಸ್ವಭಾವವೇ ಇವರಿಗೆ ಮುಳ್ಳಾಗುತ್ತದೆ, ಏಕೆಂದರೆ ಇವರು ತಮ್ಮ ಕಷ್ಟವನ್ನು ಹೇಳಿಕೊಳ್ಳದ ಕಾರಣ ಜನರಿಗೆ ಇವರ ಕಷ್ಟ ಅರ್ಥವಾಗುವುದಿಲ್ಲ. ಅವನಿಗೇನು, ಅವನು ಚೆನ್ನಾಗಿಯೇ ಇದ್ದಾನೆ ಎಂದು ಜನ ಸುಲಭವಾಗಿ ನಿರ್ಣಯಿಸಿಬಿಡುತ್ತಾರೆ. ಸಂಬಂಧಗಳ ವಿಷಯದಲ್ಲಿ ಮಕರ ರಾಶಿಯವರು ಅನುಭವಿಸುವ ಯಾತನೆ ಅಷ್ಟಿಷ್ಟಲ್ಲ. ಇವರು ಯಾರನ್ನಾದರೂ ನಂಬಿದರೆ, ಪ್ರೀತಿಸಿದರೆ ಪ್ರಾಣವನ್ನೇ ನೀಡುತ್ತಾರೆ. ಆದರೆ ವಿಪರ್ಯಾಸವೆಂದರೆ ಇವರು ಯಾರನ್ನು ಅತಿಯಾಗಿ ನಂಬುತ್ತಾರೋ, ಯಾರಿಗೆ ಅತಿಯಾಗಿ ಸಹಾಯ ಮಾಡಿರುತ್ತಾರೋ ಅವರಿಂದಲೇ ಇವರಿಗೆ ಮೋಸವಾಗುತ್ತದೆ ಅಥವಾ ಅವಮಾನವಾಗುತ್ತದೆ. ಇವರು ಇತರರಿಗಾಗಿ ಮಾಡಿದ ತ್ಯಾಗಕ್ಕೆ ಪ್ರತಿಯಾಗಿ ಕೃತಜ್ಞತೆ ಸಿಗುವುದು ದೂರದ ಮಾತು. ಕನಿಷ್ಠ ಪ್ರೀತಿಯ ಮಾತುಗಳು ಸಿಗುವುದಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ನನಗೆ ಯಾಕೆ ಕೆಟ್ಟದೇ ಆಗುತ್ತದೆ ಎಂಬ ಪ್ರಶ್ನೆ ಇವರನ್ನು ಸದಾ ಕಾಡುತ್ತಿರುತ್ತದೆ. ಸ್ನೇಹಿತರಿಗಾಗಿ, ಸಂಬಂಧಿಕರಿಗಾಗಿ ತಮ್ಮ ಕೈಲಾದ ಸಹಾಯ ಮಾಡುತ್ತಾರೆ, ಹಣ ಕಳೆದುಕೊಳ್ಳುತ್ತಾರೆ, ಸಮಯ ಹಾಳು ಮಾಡಿಕೊಳ್ಳುತ್ತಾರೆ. ಆದರೆ ಕೊನೆಗೆ ನೀನು ನನಗೇನು ಮಾಡಿದ್ದೀಯಾ ಎಂಬ ಮಾತು ಕೇಳಬೇಕಾಗುತ್ತದೆ. ಈ ಒಂಟಿತನ, ಈ ತಿರಸ್ಕಾರ ಇವರನ್ನು ಒಳಗೊಳಗೆ ಕೊರೆದು ತಿನ್ನುತ್ತದೆ.
ಹಾಗಾದರೆ ಇಷ್ಟೆಲ್ಲ ಕಷ್ಟಗಳು ಯಾಕೆ? ಇದಕ್ಕೆ ಉತ್ತರ ಮತ್ತೆ ಶನಿ ಮಹಾತ್ಮನಲ್ಲಿಯೇ ಇದೆ. ಶನಿ ಇವರನ್ನು ತಯಾರು ಮಾಡುತ್ತಿದ್ದಾನೆ. ಮಕರ ರಾಶಿಯವರದ್ದು ತಡವಾಗಿ ಅರಳುವ ಹೂವುಗಳು. ಜೀವನದ ಮೊದಲಾರ್ಧ ಇವರಿಗೆ ಕೇವಲ ಪರೀಕ್ಷೆಗಳೇ ತುಂಬಿರುತ್ತವೆ. ಆದರೆ ಯಾವಾಗ ಇವರು ಈ ಎಲ್ಲ ಅಗ್ನಿಪರೀಕ್ಷೆಗಳನ್ನು ದಾಟಿ ಬರುತ್ತಾರೋ ಆಗ ಇವರಿಗೆ ಸಿಗುವ ಯಶಸ್ಸು ಯಾರಿಂದಲೂ ಅಲ್ಲಾಡಿಸಲು ಆಗದಷ್ಟು ಭದ್ರವಾಗಿರುತ್ತದೆ. ಬೇರೆಯವರಿಗೆ ಸಿಗುವ ಯಶಸ್ಸು ತಾತ್ಕಾಲಿಕವಾಗಿರಬಹುದು, ಆದರೆ ಮಕರ ರಾಶಿಯವರು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಶಾಶ್ವತವಾಗಿರುತ್ತದೆ. 35 ಅಥವಾ 40 ವರ್ಷ ದಾಟಿದ ನಂತರ ಇವರ ಜೀವನದ ಗ್ರಾಫ್ ಏರಲು ಶುರುವಾಗುತ್ತದೆ. ಇವರು ಚಿಕ್ಕ ವಯಸ್ಸಿನಲ್ಲಿ ಪಟ್ಟ ಕಷ್ಟಗಳೇ ಇವರ ಮುಂದಿನ ಜೀವನದ ಬುನಾದಿಯಾಗುತ್ತದೆ. ಇವರು ಸೋಲುಗಳನ್ನು ನೋಡಿ ನೋಡಿ ಸೋಲಿಗೆ ಭಯ ಹುಟ್ಟಿಸುವಷ್ಟು ಗಟ್ಟಿಯಾಗಿ ಬಿಟ್ಟಿರುತ್ತಾರೆ. ಮಕರ ರಾಶಿಯವರೇ, ಒಂದು ವಿಷಯ ನೆನಪಿಡಿ, ದೇವರು ಕಠಿಣ ಯುದ್ಧವನ್ನು ಕೊಡುವುದು ತನ್ನ ಅತ್ಯಂತ ಸಮರ್ಥ ಸೈನಿಕನಿಗೆ ಮಾತ್ರ. ನೀವು ಆ ಸಮರ್ಥ ಸೈನಿಕರು. ನಿಮ್ಮ ತಾಳ್ಮೆಯೇ ನಿಮ್ಮ ಅಸ್ತ್ರ. ಜಗತ್ತು ನಿಮ್ಮನ್ನು ಎಷ್ಟೇ ತುಡಿಯಲು ನೋಡಿದರೂ ನೀವು ಮತ್ತೆ ಮತ್ತೆ ಎದ್ದು ನಿಲ್ಲುವ ಛಲಗಾರರು. ನಿಮ್ಮ ರಾಶಿಯ ಚಿಹ್ನೆ ಮೊಸಳೆ. ಮೊಸಳೆ ನೀರಿನಲ್ಲಿ ಎಷ್ಟು ನಿಶ್ಶಬ್ದವಾಗಿ ತಾಳ್ಮೆಯಿಂದ ಬೇಟೆಗಾಗಿ ಕಾಯುತ್ತದೆಯೋ ನೀವು ಹಾಗೆಯೇ ನಿಮ್ಮ ಸಮಯಕ್ಕಾಗಿ ಕಾಯಬೇಕು. ನಿಮ್ಮ ಸಮಯ ಖಂಡಿತ ಬರುತ್ತದೆ. ಆಗ ನಿಮ್ಮನ್ನು ಕೀಳಾಗಿ ಕಂಡವರು, ನಿಮಗೆ ಮೋಸ ಮಾಡಿದವರು ನಿಮ್ಮ ಏಳಿಗೆಯನ್ನು ಕಂಡು ಬೆರಗಾಗುತ್ತಾರೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಲಿ, ನಿಮ್ಮ ಕೆಲಸವೇ ನಿಮ್ಮ ಉತ್ತರವಾಗಲಿ. ಇಂದು ನೀವು ಪಡುತ್ತಿರುವ ಕಷ್ಟ ನಾಳೆ ನಿಮ್ಮನ್ನು ಒಬ್ಬ ಲೆಜೆಂಡ್ ಆಗಿ ಮಾಡುತ್ತದೆ. ನೀವು ಕೇವಲ ಬದುಕಲು ಹುಟ್ಟಿದವರಲ್ಲ, ನೀವು ಗೆಲ್ಲಲು ಹುಟ್ಟಿದವರು, ಆಳಲು ಹುಟ್ಟಿದವರು. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ಅದು ನಿಮ್ಮ ಯಶಸ್ಸಿನ ಬೀಜಕ್ಕೆ ನೀರಾಗುತ್ತದೆ. ಆದ್ದರಿಂದ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬೇಡಿ. ಇದು ನನ್ನ ತರಬೇತಿಯ ಸಮಯ ಎಂದುಕೊಳ್ಳಿ. ಶನಿ ಮಹಾತ್ಮನು ನಿಮ್ಮನ್ನು ತಿದ್ದಿ ಒಂದು ಅದ್ಭುತ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದಾನೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ. ಆ ದಿನ ಹತ್ತಿರದಲ್ಲೇ ಇದೆ. ನಿಮ್ಮ ಹೋರಾಟದ ಬದುಕಿಗೆ, ನಿಮ್ಮ ಸಹನೆಗೆ ಒಂದು ದೊಡ್ಡ ಸಲ್ಯೂಟ್. ಧೈರ್ಯವಾಗಿರಿ, ಮುನ್ನುಗ್ಗಿ, ಜಯ ನಿಮ್ಮದೇ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.